ಇವತ್ತು ಕೇಂದ್ರದ ಗೃಹ ಮಂತ್ರಿಯಾದ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಇವತ್ತು ಅವರು ಒಂದೇ ಜಾತಿ ಸಮುದಾಯಕ್ಕೆ ಅಪಮಾನ ಮಾಡಿಲ್ಲ, ಇವತ್ತು ಭಾರತ ದೇಶದಲ್ಲಿರೋ ಎಲ್ಲ ನಾಗರಿಕರಿಗೆ ಅಪಮಾನ ಮಾಡಿದ್ದಾರೆ. ಯಾಕಂದರೆ ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿ ಈ ಬೃಹತ್ಕಾರದ ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ಇವತ್ತು ಕೊಟ್ಟಿದ್ದಾರೆ. ಎಲ್ಲ ಜಾತಿ ಜನಾಂಗವನ್ನು ತೆಗೆದುಕೊಂಡು ಹೋಗುವಂಥ ಸಂವಿಧಾನಕ್ಕೆ ಇವತ್ತಿನ ಅಗೌರವ ತೋರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಗುಲ್ಬರ್ಗದಂತ ಇವತ್ತು ಬಂದ್ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಅಮಿತ್ ಶಾ ಅವರಿಗೆ ಇವತ್ತಿನ ದಿವಸ ನಾವು ಕರೆ ಕೊಡ್ತಾ ಇದ್ದೇವೆ ಗುಲ್ಬರ್ಗದಿಂದ. ಮತ್ತು ಅದೇ ರೀತಿಯಾಗಿ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿ ಅವರಿಗೆ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು, ಅವರಿಂದ ಪಕ್ಷದಿಂದ ಅವರಿಗೆ ಉಚ್ಚಾಟನೆ ಮಾಡಬೇಕಂತ ಇವತ್ತಿನ ಗುಲ್ಬರ್ಗರ ನಾಗರಿಕರ ಪರವಾಗಿ ಇವತ್ತಿನ ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇದೇ ಥರ ಮುಂದುವರೆದರೆ ನಾವು ಗುಲ್ಬರ್ಗ ಜಿಲ್ಲೆಯಾದ್ಯಂತವಾಗಿ ಮತ್ತು ಕರ್ನಾಟಕ ತುಂಬ ನಾವು ದೇಶದ ತುಂಬ ನಾವು ಅವರನ್ನು ವಜಾ ಮಾಡುವವರೆಗೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳಿ ನಾನು ಇವತ್ತು ಎಲ್ಲ ಜಾತಿ ಜನಾಂಗವನ್ನು ತೆಗೆದುಕೊಂಡು ಹೋಗುವಂಥ ಆ ಭಾರತದ ಸಂವಿಧಾನವನ್ನು ಇವತ್ತು ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಕಲಬುರಗಿ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲಿಸಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಕಲಬುರಗಿ ಜಿಲ್ಲೆಯ ಎಲ್ಲ ಜಾತಿ ಎಲ್ಲ ಜನಾಂಗದವರು ಸೇರಿ ಈ ಬಂದನ್ನು ಆಚರಣೆ ಮಾಡ್ತಾಯಿದ್ದೇವೆ. ಈ ಬಂದ್ ಆಚರಣೆ ಮಾಡಲಿಕ್ಕೆ ಮೂಲ ಕಾರಣ ಏನಂದರೆ, ಈ ದೇಶದ ಸಂವಿಧಾನ ಶಿಲ್ಪಿ, ನಮ್ಮೆಲ್ಲರಿಗೆ ಆರಾಧಕರು ಮತ್ತು ಮಾರ್ಗದರ್ಶಕರು, ನಮ್ಮೆಲ್ಲ ಬದುಕಿಗೆ ಕಾರಣೀಕರ್ತರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರನ್ನು ತಗೊಂಡು ಅದು ಸ್ವರ್ಗ ನರಕ ಜೊತೆ ಹೋಲಿಸಿದ್ದಕ್ಕೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರ ಮಾತನ್ನು ಖಂಡಿಸಿ ನಾವು ಈ ಬಂದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆ ಈ ದೇಶದಲ್ಲಿ ಕಳೆದ 11 ವರ್ಷದಿಂದ ನರೇಂದ್ರ ಮೋದಿಯವರ ಹೆಸರನ್ನು ತಗೊಂಡು ಮೋದಿ ಮೋದಿ ಅಂತ ದೇಶ ವಿದೇಶಗಳಲ್ಲಿ ಚಿಲ್ತಾ ಇದ್ದಾರೆ. ಆವಾಗ ಅಮಿತ್ ಶಾಗೆ ಸ್ವರ್ಗ ನರಕ ನೆನಪಿಲ್ಲ. ಅದು ವಿಶೇಷವಾಗಿ ಯಾರು ಮನುಸ್ಮೃತಿಯನ್ನು ಸುಟ್ಟಿದ್ದಾರೋ, ಮನುಸ್ಮೃತಿಯನ್ನು ವಿರೋಧಿಸಿದ್ದಾರೋ, ಮನುಸ್ಮೃತಿಯಿಂದ ಈ ದೇಶದಲ್ಲಿ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಅನ್ಯಾಯ ಆಗಿದ್ದು ಅಂಥ ಒಂದು ವಿಷಯವನ್ನು ತಗೊಂಡು ಸ್ವರ್ಗ ನರಕ ಜೊತೆ ಮಾತಾಡ್ತಕ್ಕಂಥ ಈ ಅಮಿತ್ ಶಾ ವಿಷಯವನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ. ಅಮಿತ್ ಶಾ ಈ ದೇಶದ ಪ್ರಧಾನಮಂತ್ರಿ ಪದದಿಂದ ಹಿಂದೆ ಸರಿಬೇಕು, ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ರಾಷ್ಟ್ರಪತಿಯವರು ಸಂಸತ್ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಇಟ್ಕೊಂಡು ನಾವೆಲ್ಲ ಜಾತಿಯ ಎಲ್ಲ ಜನಾಂಗದ ಜನ ಸೇರಿ ನಾವಿಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹಳ್ಳಿಗಳಿಂದ ಜನ ಬಂದಿದ್ದಾರೆ. ನಾನು ಮೆಹರಾಜ್ ಪಟೇಲ್ ತಾವರ್ಗೇರ, ನಮ್ಮ ಸಂಜೀವ್ ಶೆಟ್ಟಿ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು, ಮತ್ತು ನಮ್ಮ ತಾವರ್ಗೇರ ಜನ ಬಂದಿದ್ದಾರೆ, ನಿಜಾಮುದ್ದೀನ್ ಅವರಿದ್ದಾರೆ, ಮತ್ತು ಭಯೂಬ್ ಸಾಬ್ ಇದ್ದಾರೆ. ನಮ್ಮೆಲ್ಲರೂ ಸೇರಿಕೊಂಡು ನಾವು ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈ ಒಂದು ಬಂದ್ಗೆ ಸಂಪೂರ್ಣವಾಗಿ ಬೆಂಬಲಿಸ್ತೇನೆ. ಧನ್ಯವಾದ. ಇವತ್ತೇನು ಕಲಬುರಗಿ ಬಂದನ್ನು ಹಮ್ಮಿಕೊಂಡಿದ್ರಿ, ಎಲ್ಲ ಸಮುದಾಯರು ಕೂಡಿ ಅಲ್ಪಸಂಖ್ಯಾತರು ಹಿಡಿದು ಎಲ್ಲ ಸಮುದಾಯದವರು ಕೂಡ ಬಂದನ್ನು ಕರೆ ಕೊಟ್ಟಿದ್ದೀರಾ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಬಂದು ಕರೆ ಕೊಟ್ಟಿದ್ದೀರಿ. ಮುಂದಿನ ದಿನಗಳು ರಾಜ್ಯಾದ್ಯಂತ ಹೋರಾಟ ಆಗುತ್ತಾ? ಅಮಿತ್ ಶಾ ಅವರು ವಜಾಗೊಳಿಸಿದ್ದಾರೆ, ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ತೀರಾ ಅಂತ? ನಾವು ಬದುಕಿನಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ತುಳಿತಕ್ಕೊಳಗಾದವರು ಇಡೀ ಜೀವನ ಪರ್ಯಂತ ಹೋರಾಟ ಮಾಡುವುದಿದೆ. ನಮ್ಮ ಬದುಕಿನ ಹೋರಾಟವಾಗಿದೆ. ಅದು ವಿಶೇಷವಾಗಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಎಲ್ಲಿವರೆಗೆ ಅವರು ರಾಜೀನಾಮೆ ಕೊಡುವುದಿಲ್ಲೋ, ಅವರ ಸದಸ್ಯತ್ವ ಹೋಗುವುದಿಲ್ಲೋ, ಅಥವಾ ಅವರು ಸಾರ್ವಜನಿಕವಾಗಿ ಈ ದೇಶಕ್ಕೆ ಕ್ಷಮೆ ಕೇಳುವುದಿಲ್ಲೋ, ಸಂವಿಧಾನದ ಪೀಠದ ಮೇಲೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ರೀತಿ ಅನ್ಯಾಯ ಮಾಡಿದಾಗ ಅದನ್ನು ಸಹಿಸಿಕೊಳ್ಳೋಕ್ಕಾಗಲ್ಲ. ನಮ್ಮ ಹೋರಾಟ ನಿರಂತರವಾಗಿದೆ. ಎಲ್ಲ ಜಾತಿ ಎಲ್ಲ ಸಮುದಾಯದ ಜನ, ಸಂವಿಧಾನ ಪ್ರಿಯರು, ಸಂವಿಧಾನದಲ್ಲಿ ಅಡಿಯಲ್ಲಿ ಬದುಕತಕ್ಕಂಥವ್ರು ಎಲ್ಲರೂ ಈ ಹೋರಾಟದಲ್ಲಿ ಸಕ್ರಿಯರಾಗಿರ್ತೇವೆ. ಯಾವ ಸಂವಿಧಾನಕ್ಕೆ ಅಭಿಮಾನ ಮಾಡಿದ್ದಾರೆ, ಆದರೆ BJP ಅವರು ಹೇಳೋದು ಅದಕ್ಕೆ ಹೇಳ್ತಾರೆ ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗೆ, ಅವರ ಸಿದ್ಧಾಂತಕ್ಕೆ ಮತ್ತು ಈ ದೇಶದಲ್ಲಿ ಆಡಳಿತ ಹಿಂದೆ ನಿಂತು ನಡೆಸ್ತಕ್ಕಂಥ RSSಗೆ ಎರಡಕ್ಕೂ ತದ್ವಿರುದ್ಧವಾದಂಥ ವಿಚಾರಗಳಿವೆ. ಒಂದು, ಎಂದೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಂಬಿದಂಥ ವಿಚಾರವನ್ನು RSSನವ್ರು ನಂಬಲಿಕ್ಕಾಗಲ್ಲ. RSSನವರು ಹಿಂದಿನ ಬಾಗಿಲಿನಿಂದ ಈ ದೇಶದಲ್ಲಿ ರಾಜಕೀಯ ಮಾಡ್ತಾ ಬಾಬಾ ಸಾಹೇಬ್ ಅವರಿಗೆ ಮುಂದಿಟ್ಕೊಂಡು ಮಾತಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ವಿಚಾರ ಒಂದು ವೇಳೆ ನಂಬ್ತಾರೆ ಅಂದರೆ ಈ ದೇಶದಲ್ಲಿ ಎಷ್ಟೋ ಅನ್ಯಾಯಗಳಾಗ್ತಾಯಿದೆ. ದಲಿತರ ಮೇಲೆ ಅನ್ಯಾಯ ಆಗ್ತಾಯಿದೆ, ಹೆಣ್ಮಕ್ಳ ಮೇಲೆ ಅನ್ಯಾಯ ಆಗ್ತಾಯಿದೆ. ಹೆಣ್ಮಕ್ಳ ಬಗ್ಗೆ, ಮಹಿಳೆಯರ ಬಗ್ಗೆ ವಿಶೇಷವಾಗಿ ಮಾತಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್, ಮತ್ತು ಅಸ್ಪೃಶ್ಯತೆ ಬಗ್ಗೆ ಮಾತಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಮತ್ತು ಯಾವ ಹಿಂದೂ ಧರ್ಮವನ್ನು
1956 ತ್ಯಜಿಸಿ ಬೌದ್ಧ ಧಮ್ಮ ದೀಕ್ಷೆ ಸ್ವೀಕಾರ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವಾಗ ಬಾಬಾ ಸಾಹೇಬ್ ಅವರು ನೆಂಬೆಯವರಿದ್ದರೆ ಬಾಬಾ ಸಾಹೇಬ್ ಅವರು ಮಹಾಪರಿನಿರ್ವಾಣ ದಿವಸವನ್ನೇ ಆಯ್ಕೆ ಮಾಡಿಕೊಂಡು ಈ ದೇಶದಲ್ಲಿ ವಿವಾದಿತ ಸ್ಥಳವಾದಂಥ ಬಾಬರಿ ಮಸೀದಿ ಧ್ವಂಸ ಮಾಡಿದ್ದು ಅವರ ವಿಚಾರವನ್ನು ಎದ್ದು ತೋರಿಸ್ತದೆ. ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯ ಬಂದಾಗ ಮುಸ್ಲಿಮರನ್ನ ಮುನ್ನೆಲೆಗೆ ಇಟ್ಕೊಂಡು ಮುಸ್ಲಿಂ ರಾಷ್ಟ್ರವನ್ನು ಮುನ್ನೆಲೆಗೆ ಇಟ್ಕೊಂಡು ರಾಜಕೀಯ ಮಾಡ್ತಕ್ಕಂಥದ್ದು ಗೊತ್ತಾಗ್ತದೆ. ಅವರ ವಿಚಾರಧಾರೆ ಸ್ಪಷ್ಟ ಇದೆ. ಈ ದೇಶದಲ್ಲಿ ಮನುಸ್ಮೃತಿಯನ್ನು ಜಾರಿ ಇಡಬೇಕಂತಾರೆ. ಮತ್ತು ಶ್ರೀಮಂತರನ್ನ ಶ್ರೀಮಂತರಾಗಿ ಬಡವರನ್ನ ಬಡವರಾಗಿ ಇಡಲಿಕ್ಕೆ ಅವರು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ 10-11 ವರ್ಷದಿಂದ ಅವರ ಆಡಳಿತ ಅದೇ ಕೆಲಸ ಮಾಡ್ತಾ ಇದೆ. ಅವರ ಮುಖವಾಡನೆ ಅದೇ ಇದೆ, ಅದು ಫೈಲಾಗಿದೆ. ಅದು ಲೋಕಸಭೆಯಲ್ಲಿ ವಿಶೇಷವಾಗಿ ಎಷ್ಟೋ ಯಾವ ಧರ್ಮದವರು ಪುನರ್ಜನ್ಮವನ್ನು ನಂಬುವುದಿಲ್ಲ. ಈ ದೇಶದಲ್ಲಿ ಒಬ್ಬ ಸಂವಿಧಾನದ ಪೀಠದ ಮೇಲೆ ಇರ್ತಕ್ಕಂಥ ವ್ಯಕ್ತಿ ಪುನರ್ಜನ್ಮದ ಬಗ್ಗೆ ಮಾತಾಡಿ, ಸ್ವರ್ಗ ನರಕದ ಬಗ್ಗೆ ಮಾತಾಡಿ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೊತೆ ಹೋಲಿಸಿ ನಿಂತಾಗ ಅದು ಅವರ ವಿಚಾರ, ಅವರ ಸಿದ್ಧಾಂತ ಹೊರಗೆ ಬಂದಿದೆ. ಅದು ಇನ್ನೂ ಹೊರಗೆ ಬರ್ತದೆ. ಅದಕ್ಕೆ ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ಈ ದೇಶದ ಜನ ಒಂದಿನ ಕಿಚ್ಚೆದ್ದು ನಿಂದಿರ್ತಾರೆ. ಇದು ಪರಿವರ್ತನೆ ಆಗ್ತದೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿರ್ತೇವೆ. ಅವರಿಗೆ ವೈಚಾರಿಕವಾಗಿ ನಾವು ವಿರೋಧಿಸ್ತೇವೆ. ಕಲಬುರಗಿ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲಿಸಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಕಲಬುರಗಿ ಜಿಲ್ಲೆಯ ಎಲ್ಲ ಜಾತಿ ಎಲ್ಲ ಜನಾಂಗದವರು ಸೇರಿ ಈ ಬಂದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಬಂದ್ ಆಚರಣೆ ಮಾಡಲಿಕ್ಕೆ ಮೂಲ ಕಾರಣ ಏನಂದರೆ, ಈ ದೇಶದ ಸಂವಿಧಾನ ಶಿಲ್ಪಿ, ನಮ್ಮೆಲ್ಲರಿಗೆ ಆರಾಧಕರು ಮತ್ತು ಮಾರ್ಗದರ್ಶಕರು, ನಮ್ಮೆಲ್ಲ ಬದುಕಿಗೆ ಕಾರಣೀಕೃತರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರನ್ನು ತಗೊಂಡು ಅದು ಸ್ವರ್ಗ ನರಕ ಜೊತೆ ಹೋಲಿಸಿದ್ದಕ್ಕೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರ ಮಾತನ್ನು ಖಂಡಿಸಿ ನಾವು ಈ ಬಂದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆ ಈ ದೇಶದಲ್ಲಿ ಕಳೆದ 11 ವರ್ಷದಿಂದ ನರೇಂದ್ರ ಮೋದಿಯವರ ಹೆಸರನ್ನು ತಗೊಂಡು ಮೋದಿ ಅಂತ ದೇಶ ವಿದೇಶಗಳಲ್ಲಿ ಚಿಲ್ತಾ ಇದ್ದಾರೆ. ಆವಾಗ ಅಮಿತ್ ಶಾಗೆ ಸ್ವರ್ಗ ನರಕ ನೆನಪಿಲ್ಲ. ಅದು ವಿಶೇಷವಾಗಿ ಯಾರು ಮನುಸ್ಮೃತಿಯನ್ನು ಸುಟ್ಟಿದ್ದಾರೋ, ಮನುಸ್ಮೃತಿಯನ್ನು ವಿರೋಧಿಸಿದ್ದಾರೋ, ಮನುಸ್ಮೃತಿಯಿಂದ ಈ ದೇಶದಲ್ಲಿ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಅನ್ಯಾಯ ಆಗಿದ್ದು, ಅಂಥ ಒಂದು ವಿಷಯವನ್ನು ತಗೊಂಡು ಸ್ವರ್ಗ ನರಕದ ಜೊತೆ ಮಾತಾಡ್ತಕ್ಕಂಥ ಈ ಅಮಿತ್ ಶಾ ವಿಷಯವನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ. ಅಮಿತ್ ಶಾ ಈ ದೇಶದ ಪ್ರಧಾನಮಂತ್ರಿ ಪದದಿಂದ ಹಿಂದೆ ಸರಿಬೇಕು, ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ರಾಷ್ಟ್ರಪತಿಯವರು ಸಂಸತ್ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಇಟ್ಕೊಂಡು ನಾವೆಲ್ಲ ಜಾತಿಯ ಎಲ್ಲ ಜನಾಂಗದ ಜನ ಸೇರಿ ನಾವಿಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹಳ್ಳಿಗಳಿಂದ ಜನ ಬಂದಿದ್ದಾರೆ. ನಾನು ಮೆಹರಾಜ್ ಪಟೇಲ್ ತಾವರ್ಗೇರ, ನಮ್ಮ ಸಂಜೀವ್ ಶೆಟ್ಟಿ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು, ಮತ್ತು ನಮ್ಮ ತಾವರ್ಗೇರ ಜನ ಬಂದಿದ್ದಾರೆ, ನಿಜಾಮುದ್ದೀನ್ ಅವರಿದ್ದಾರೆ, ಮತ್ತು ಭಯೂಬ್ ಸಾಬ್ ಇದ್ದಾರೆ. ನಮ್ಮೆಲ್ಲರೂ ಸೇರಿಕೊಂಡು ನಾವು ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈ ಒಂದು ಬಂದ್ಗೆ ಸಂಪೂರ್ಣವಾಗಿ ಬೆಂಬಲ